ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಎಲ್ಲರೂ ದುಡಿದು ತಿನ್ನಬೇಕು, ಇದು ಪ್ರಕೃತಿ ನಿಯಮ. ನಾವು ಮಾಡುವ ಕೆಲಸ ಯಾವುದೇ ಆಗಿರಲಿ, ಅದರಲ್ಲಿ ದಕ್ಷತೆ, ಚಾತುರ್ಯತೆ, ಎಚ್ಚರಿಕೆ, ಪ್ರಯತ್ನ ಇರಲೇಬೇಕು. ಹಾಗಿದ್ರೆ ಮಾತ್ರ ಅದು ಫಲ ನೀಡ್ತದೆ. ನಿಜ ಹೇಳಬೇಕಂದ್ರೆ ಕೆಲಸ ಮಾಡುವುದು ಮಾತ್ರ ನಮ್ಮ ಕೈಯಲ್ಲಿದೆ, ಆದರೆ ಫಲಿತಾಂಶ ನಮ್ಮ ಕೈಯಲ್ಲಿಲ್ಲ. ಇದು ಡಿಜಿಟಲ್ ಜಗತ್ತು. ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕಿದೆ. ವಿಜ್ಞಾನ ಆವಿಷ್ಕಾರಗಳು ಮುಂದುವರಿತಿರೋ ಇಂದಿನ ದಿನಗಳಲ್ಲಿ ನಮ್ಮ ದುಡಿಮೆಯಷ್ಟೇ ಫಲದ ನಿರೀಕ್ಷೆಯ ಮೇಲೆಯೇ ನಿಂತಿದೆ. ನಾವು ಯಾವುದೇ ಕೆಲಸ ಮಾಡೋ ಮುನ್ನ ಲಾಭದ ನಿರೀಕ್ಷೆ ಮಾಡ್ತೇವೆ. ಕೆಲವೊಮ್ಮೆ ಕಾರ್ಯ ಕೈಗೊಳ್ಳುವ ಮುನ್ನವೇ ನಿರೀಕ್ಷಿತ ಕಾರ್ಯದ ಅಷ್ಟು ಫಲವನ್ನು ಪಡೆದುಕೊಂಡು ಬಿಡ್ತೇವೆ. ವರ್ಷವಿಡೀ ಕಷ್ಟಪಟ್ಟು ದುಡಿದ ಫಸಲು ಕೈಗೆ ಸಿಗ್ತದೋ ಎಂಬುದು ಹೇಳಲಾಗದು. ಹೀಗಾಗಿ ಕೆಲವರು ಭಗವಂತನ ಮೇಲೆ ಭಾರ ಹಾಕಿ ತಮ್ಮ ಕಾರ್ಯಗಳನ್ನು ಮಾಡ್ತಾರೆ. ಭಾಳಷ್ಟು ಮಂದಿ ಕೆಲಸ ಮಾಡುವ ಮುನ್ನವೇ ಅದರ ಫಲಾಪೇಕ್ಷೆಗಳ ಬಗ್ಗೆ ಬೆಟ್ಟದಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಕೆಲವೊಮ್ಮೆ ಅದು ವ್ಯತಿರಿಕ್ತ ಫಲಿತಾಂಶ ನೀಡಿದರೆ ಏಕೆ ಹೀಗಾಯಿತು, ನಿರೀಕ್ಷೆ ಮಾಡಿದ್ದು ಬರಲಿಲ್ವಲ್ಲ ಎಂಬ ಚಿಂತೆಗೆ ಈಡಾಗ್ತಾರೆ. ಬದುಕನ್ನೇ ಕಳೆದುಕೊಳ್ತಾರೆ. ಹೀಗೆ ಕೆಲಸ ಹೋಯ್ತು ಅಂತ ತಮ್ಮ ಜೀವನವನ್ನೇ ಕಳೆದುಕೊಳ್ಳಲು ಮುಂದಾಗಿದ್ದ ವ್ಯಕ್ತಿಯೋರ್ವ ಇಂದು ಜಗತ್ತು ನಿಬ್ಬೆರಗಾಗಿ ನಿಂತು ನೋಡುವ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ. ಅದು ಮತ್ಯಾರೂ ಅಲ್ಲ, ಶಾವೋ ಚುನ್ ಚೆನ್. ಶಾವೋ ಚುನ್ ಚೆನ್ ಒಂದು ಕಾಲದಲ್ಲಿ ಸಿಂಗಾಪುರದಲ್ಲಿ ಕಾರ್ಪೊರೇಟ್ ಉದ್ಯೋಗ ಮಾಡ್ತಾಯಿದ್ರು. ವಾರಕ್ಕೆ ಬರೋಬ್ಬರಿ 40 ಗಂಟೆಗಳಿಗಿಂತ ಹೆಚ್ಚು ದುಡಿತಾಯಿದ್ರು. ಎಲ್ಲವೂ ಚೆನ್ನಾಗಿದ್ದ ಹೊತ್ತಲ್ಲೇ 2024 ಫೆಬ್ರವರಿಯಲ್ಲಿ ಗೂಗಲ್ ಕಂಪನಿಯಿಂದ ಚೆನ್ ಅವರನ್ನ ಇದ್ದಕ್ಕಿದ್ದಂತೆ ಕೆಲಸದಿಂದ ತೆಗೆದುಹಾಕಲಾಯಿತು. ಆಗ ಏನು ಮಾಡಬೇಕು ಅನ್ನೋದೇ ತೋಚದಾಯಿತು. ಕೆಲಸ ಕಳೆದುಕೊಂಡ ಬಳಿಕ ಚೆನ್ ಮತ್ತೆ ಫ್ರೆಶ್ ಆಗಿ ಶುರು ಮಾಡಲು ಮುಂದಾದರು. ಗೂಗಲ್ನಲ್ಲಿ ಸುಮಾರು 1 ದಶಕದ ಕಾಲ ಕೆಲಸ ಮಾಡಿದ ಚೆನ್ ತಮ್ಮ ಆದಾಯದ ಅರ್ಧದಷ್ಟು ಹೂಡಿಕೆ ಮಾಡಿದ್ರು. ಅದು ಅವರನ್ನು ಕೆಲಸದಿಂದ ತೆಗೆದು ಹಾಕಿದ್ರೂ ಬದುಕಿಗೆ ಧೈರ್ಯ ಕೊಟ್ಟಿತ್ತು. ಜೊತೆಗೆ ಸ್ವಂತ ಏನಾದರೂ ಮಾಡಬೇಕೆಂಬ ಹಠಕ್ಕೆ ಬಿದ್ದರು. ಚೆನ್ ಅವರನ್ನು ಕೆಲಸದಿಂದ ವಜಾಗೊಳಿಸಿದ ಸಮಯದಲ್ಲಿ ಅವರ ಬಂಡವಾಳವು ಸುಮಾರು $2 ಮಿಲಿಯನ್ ಮೌಲ್ಯದ್ದಾಗಿತ್ತು. ನಾನು ನನ್ನ ಜೀವನದ ಕೊನೆಯ 14 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇನೆ. ಗೂಗಲ್ನಿಂದ ಇದ್ದಕ್ಕಿದ್ದಂತೆ ತೆಗೆದು ಹಾಕಿದರು. ನಾನು ಶಿಸ್ತಿನಿಂದ ಹೂಡಿಕೆ ಖರ್ಚು ಮಾಡಿದ್ರಿಂದ ನಾನು ಸುಮಾರು $2 ಮಿಲಿಯನ್ ಹೂಡಿಕೆ ಮಾಡಿದ್ದೆ. ಈ ಹಣದಿಂದ ವರ್ಷಕ್ಕೆ ಸುಮಾರು $80,000 ಬಳಸಬಹುದಾಗಿದೆ. ಕೆಲಸ ಇಲ್ಲದಿದ್ದರೂ ಬದುಕು ಸಾಗಿಸ್ಬೋದು ಅನ್ನೋ ಧೈರ್ಯ ಬಂತು ಅಂತಾರೆ ಚೆನ್. ಇದಾದ ಮೇಲೆ ಚೆನ್ ಸಿಂಗಾಪುರದಲ್ಲಿ ಸಹಾಯಕ ಉಪನ್ಯಾಸಕನಾಗಿ ಕೆಲಸ ಶುರು ಮಾಡಿದರು. ಕೇವಲ ವಾರಕ್ಕೆ 3 ಗಂಟೆ ಕೆಲಸ ಮಾಡೋ ಇವರು ಜೊತೆಗೆ ಯೂಟ್ಯೂಬ್ ಚಾನಲ್ ಮೂಲಕವೂ ಆದಾಯ ಗಳಿಸ್ತಾರೆ. ಯೂಟ್ಯೂಬ್ ಮೂಲಕ ಶೈಕ್ಷಣಿಕ ವಿಷಯ ತರಬೇತಿ ನೀಡ್ತಾರೆ. ಇದರ ಜೊತೆಗೆ ಕ್ಲೈಂಟ್ಗಳನ್ನು ಕೂಡ ಹೊಂದಿದ್ದು ಗಂಟೆಗೆ $500 ಶುಲ್ಕ ವಿಧಿಸ್ತಾರೆ. ಜೀವನ ವೆಚ್ಚ ಗಮನಾರ್ಹವಾಗಿ ಕಡಿಮೆ ಇರುವ ಥೈಲ್ಯಾಂಡ್ನಲ್ಲಿ ಕನಿಷ್ಠ ಕೆಲಸದೊಂದಿಗೆ ಆರಾಮದಾಯಕ ಜೀವನ ಶೈಲಿಯನ್ನು ಆನಂದಿಸಲು ಸಾಧ್ಯವಾಗ್ತದೆ. ಸಿಂಗಾಪುರದಲ್ಲಿ ಇವರು 2 ಕೋಣೆ ಇರೋ ಮನೆಯ ತಿಂಗಳಿಗೆ ಸುಮಾರು $2,450 ಪಾವತಿಸ್ತಾ ಇದ್ರು. ಈಗ ತಿಂಗಳಿಗೆ $450 ವೆಚ್ಚವಾಗುವ ಸಣ್ಣ ಮನೆಗೆ ಶಿಫ್ಟ್ ಆಗಿದ್ದಾರೆ. ಇದು ಹೆಚ್ಚು ಐಷಾರಾಮಿಯಾಗಿದೆ ಅಂತಾರೆ ಚೆನ್. ಇಷ್ಟೇ ಅಲ್ಲ, ಚೆನ್ 3 ಗಂಟೆಗಳ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಕಲಿಸ್ತಾರೆ. ಅದು ಅವರಿಗೆ ಪ್ರತಿ ತಿಂಗಳು $2,000ದಿಂದ $4,000 ಸಿಂಗಾಪುರ್ ಡಾಲರ್ಗಳವರೆಗೆ ಆದಾಯ ತಂದುಕೊಡ್ತದೆ. ಆ ಆದಾಯವು ಅವರ ಪ್ರಯಾಣ, ಥೈಲ್ಯಾಂಡ್ನಲ್ಲಿ ದಂಪತಿಗಳ ಜೀವನ ವೆಚ್ಚವನ್ನು ಆರಾಮವಾಗಿ ಭರಿಸ್ತದೆ. ಈಗ ಥೈಲ್ಯಾಂಡ್ನ ಚಿಯಾಂಗ್ ಮಾಯ್ ಎಂಬ ನಗರದಲ್ಲಿ ಪತ್ನಿಯೊಂದಿಗೆ ಚೆನ್ ವಾಸಿಸುತ್ತಿದ್ದಾರೆ. ಅವರು ಸಿಂಗಾಪುರದ ರಾಷ್ಟ್ರೀಯ ವಿಶ್ವವಿದ್ಯಾಲಯದಲ್ಲಿ ವಾರಕ್ಕೆ 3 ಗಂಟೆಗಳ ಡಿಜಿಟಲ್ ಮಾರ್ಕೆಟಿಂಗ್ ತರಗತಿಯನ್ನು ಕಲಿಸ್ತಾರೆ. ಈ ಕೆಲಸದಿಂದ ಅವರಿಗೆ $2,000ನಿಂದ $4,000 SGD ಗಳಿಕೆ ಆಗುತ್ತದೆ. ಅಂದರೆ ಕೇವಲ 3 ಗಂಟೆ ಕೆಲಸಕ್ಕೆ 4 ಲಕ್ಷ ಸಂಪಾದನೆ ಆಗಿದೆ. ಇದು ಥೈಲ್ಯಾಂಡ್ನಲ್ಲಿ ಜೀವನ ನಡೆಸಲು ಸಾಕು ಅಂತಾರೆ ಚೆನ್. ಚೆನ್ ಯೂಟ್ಯೂಬ್ ಚಾನಲ್ ಮೂಲಕ ಗಂಟೆಗೆ $500 ಗಳಿಸ್ತಾರೆ. ನನ್ನನ್ನು ಕೆಲಸದಿಂದ ತೆಗೆದು ಹಾಕಿದಾಗ ನನ್ನ ಎಲ್ಲ ಅಹಂಕಾರವೂ ಹೋಯಿತು. ಜೊತೆಗೆ ನಿಜವಾಗಿಯೂ ನಾನು ಬಯಸುವ ಜೀವನದ ಬಗ್ಗೆ ಯೋಚಿಸಲು ಪ್ರೇರೇಪಿಸಿತು. ಹಾಗಾಗಿ ನಿಮಗೆ ದುಡ್ಡು ಬಂದಾಗ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ. ಇದು ನಿಮಗೆ ಕೆಲಸ ಹೋದರೂ ಆರಾಮಾಗಿ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಅಂತಾರೆ ಚೆನ್. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.